ಹಲೋ ಫ್ರೆಂಡ್ಸ್, ಇವತ್ತು ನೋಡಿ ಈ ರೋಬಸ್ಟಾ ಗಿಡ, ಈಗ ನೀವು ನೋಡ್ತಿರೋದು ಈ ರೋಬಸ್ಟಾ ಗಿಡ. ಈ ರೋಬಸ್ಟಾ ಗಿಡವನ್ನು ಯಾವ ರೀತಿ ಕಸಿ ಮಾಡಬೇಕು ಅಂತೇಳಿ ಈಗ ನಮ್ಮ ಬಾಬು ಅವರು ತೋರಿಸ್ಕೊಡ್ತಾರೆ. ಬನ್ನಿ ಯಾವ ರೀತಿ ಕಸಿ ಮಾಡೋದು ಅಂತೇಳಿ. ಸ್ವಲ್ಪ ಕೆಳಗೆ ಬನ್ನಿ. ಒಂದು ನಿಮಿಷ, ಫಸ್ಟ್ ಯಾವ ರೆಕ್ಕೆ ಅಂತ ಹೇಳುವ. ನೋಡಿ, ಇದು ಮೇನ್ ಸ್ಟೆಮ್ಮು, ಇದು ಮೇನ್ ಸ್ಟೆಮ್ ಆಗಿರುತ್ತೆ. ಇದಕ್ಕೆ ನೋಡಿ, ಇಲ್ಲಿ ಸೈಡ್ಗೆ ಬಂದಿದೆಲ್ಲ, ಇದು ಬಂದು ತಾಯಿ ರೆಕ್ಕೆ. ಹೀಗೆ ಏನು ಸೈಡ್ಗೆ ಹೀಗೆ ಹೊರಟಿದೆ, ಇದು ಬಂದು ತಾಯಿ ರೆಕ್ಕೆ ಅಂತ ಹೇಳ್ತೀವಿ. ಈ ಪಾರ್ಟ್ ತೋರಿಸಿ, ಇದು ತಾಯಿ ರೆಕ್ಕೆ. ಹಾಗೆಯೇ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬಂದು ನೋಡಿ, ಕ್ಯಾಮ್ರಾ ಇಲ್ಲಿ ತೋರಿಸಿ. ಇದು ಈ ತಾಯಿ ರೆಕ್ಕೆಯಿಂದ ಪಾರ್ಟಿಗೆ ಹೊರಟಿದೆ ನೋಡಿ. ತಾಯಿ ರೆಕ್ಕೆಯಿಂದ ಬೇರೆ ಪಾರ್ಟ್ ಬಂದಿದೆಲ್ಲ, ಇದು ಬಂದು ಕವಲು ರೆಕ್ಕೆ ಅಂತ ಹೇಳ್ತೀವಿ. ಇದನ್ನು ಅಂದ್ರೆ ತಾಯಿ ರೆಕ್ಕೆಯಿಂದ ಹೀಗೆ ಬಂದು ಪಾರ್ಟ್ ಆಗಿದೆ, ಬಂದಿದೆ ನೋಡಿ. ಇದಕ್ಕೆ ಕವಲು ರೆಕ್ಕೆ ಅಂತ ಹೇಳ್ತೀವಿ. ಈ ಕವಲು ರೆಕ್ಕೆ ಈಗ ನೋಡಿ, ಇದು ಕವಲು ರೆಕ್ಕೆ. ಈ ಪಾರ್ಟ್ ತೋರಿಸಿ, ಈ ಪಾರ್ಟ್ ನೋಡಿ. ಈ ಪಾರ್ಟ್ ಬಂದು ಚಿಗುರು ರೆಕ್ಕೆ ಅಂತ ಹೇಳ್ತೀವಿ. ಇದೆಲ್ಲ ಚಿಗುರು ರೆಕ್ಕೆ ಅಂತ ಹೇಳ್ತೀವಿ ನೋಡಿ. ಇಲ್ಲೆಲ್ಲ ಇವರು ಬಾಬುವರು ಕೈ ಇಟ್ಕೊಳ್ತಿದಾರಲ್ಲ, ಇದು ಚಿಗುರು ರೆಕ್ಕೆ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಒಂದು ವಿಷಯ ನೆನ್ಪಿಟ್ಕೋಬೇಕಂದ್ರೆ, ತಾಯಿ ರೆಕ್ಕೆಯನ್ನು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಬಾರ್ದು. ನೋಡಿ, ಈ ಪಾರ್ಟ್ ಇದೆ ಅಲ್ವಾ, ಈ ತಾಯಿ ರೆಕ್ಕೆಗಳಿದೆ ಅಲ್ವಾ, ಈ ತಾಯಿ ರೆಕ್ಕೆಗಳನ್ನು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಬಾರ್ದು. ಹಾಗೆ ಏನು ಕವಲು ರೆಕ್ಕೆ ಬೇಕಾದ್ರೆ ನಾವು ಬೇಕಾದಾಗೆ ತೆಗಿಬಹುದು. ಹಾಗೆ ಚಿಗುರು ರೆಕ್ಕೆಯನ್ನು ಕೂಡ ಬೇಕಾದಾಗೆ ತೆಗಿಬಹುದು. ಗೊತ್ತಾಯ್ತಮ್ಮ? ಈಗ ಬಾಬು ಅವ್ರು ಮಾಡಿ ತೋರಿಸ್ತಾರೆ ನೋಡಿ. ಇದು ಚಿಗುರು, ಕೊಂಬೆ ಚಿಗುರು ಅಂತ ಹೇಳ್ತೀವಿ. ಅಂದ್ರೆ ಬಂದು ಕೊಂಬೆ ಚಿಗುರು ಅಂದ್ರೆ ಮೇನ್ ಸ್ಟೆಮ್ ಅಲ್ಲಿ ಬಂದಿರುತ್ತೆ. ಈ ಚಿಗುರನ್ನು ನಾವು ತೆಗಿಬೇಕಾಗುತ್ತೆ. ಈ ರೀತಿ ಚಿಗುರು ಬಿಟ್ರೆ ಗಿಡದ ಗೊಬ್ಬರ ಎಲ್ಲ ಇದೇ ಫಸ್ಟ್ ಹೇಳ್ಕೊಳ್ಳುತ್ತೆ, ಗಿಡದ ಗ್ರೋತ್ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಇದನ್ನು ಕೂಡ ತೆಗಿಬೇಕು. ಈಗ ಬಾಬು ಅವರು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೇಳ್ತಾ ಮಾಡ್ತಾ ಹೋಗ್ತಾರೆ. ಹಾಗೆ ಮೋಹನ್ ಅವರು ನೋಡ್ತಾರೆ. ಮೋಹನ್, ನಿಮ್ಗೆ ಏನೋ ಡೌಟ್ ಇದ್ರೆ ಇವ್ರದ್ದು ಕೇಳ್ಬೋದು. ಇದೊಂದು ಮಾಡಿ ತೋರಿಸಿ ಬಾಬು. ನೋಡಿ, ಒಣಗಿದ ಕಸ ಕಡ್ಡಿ ಎಲ್ಲ ಹೇಳ್ತಾ ಹೋಗಿ ಬಾಬು. ನೋಡಿ, ಅಡ್ಡ ಬಂದಿದೆ ನೋಡಿ, ಇಲ್ಲಿ ತೆಗಿಸಬೇಕು ನೋಡಿ. ಯಾಕೆಂದ್ರೆ ಅದು ಗಿಡದ ನೆತ್ತಿ ಕವರ್ ಆಗುತ್ತೆ, ಬಿಸಿಲು ಬರಬೇಕಾಗುತ್ತೆ. ಗಿಡದ ಇದಕ್ಕೆ ನೆತ್ತಿಗೆ ಬಿಸಿಲು ಬೇಕಾಗುತ್ತೆ. ಹಾಗಾಗಿ ನೆತ್ತಿ ಕವರ್ ಆಗಿದ್ದ ಒಣಗಿದ ರೆಕ್ಕೆ, ಹಾಗೆ ಸೋತ ರೆಕ್ಕೆ, ಇದು ಯಾವ್ದು ರೆಕ್ಕೆ ತೆಗೆದ್ರಿ ಬಾಬು, ಅದನ್ನು ಸ್ವಲ್ಪ ಹೇಳಿ. ಒಣಗಿದಲ್ಲ ನೋಡಿ, ಒಣಗಿದೆಲ್ಲ ತೆಗಿತಿದ್ದಾರೆ ನೋಡಿ. ಆ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಒಣಗಿದ ರೆಕ್ಕೆಗಳನ್ನೆಲ್ಲ ಕಟ್ ಮಾಡ್ತಿದ್ದಾರೆ. ಬಾಬು ಸ್ವಲ್ಪ ಹೇಳ್ಕೊಂಡು ಮಾಡಿ ಯಾವ್ದು ತೆಗಿತೀರಾ ಅಂತ ಹೇಳಿ. ಈಗ ಒಂದೇ ಕಡೆಯಿಂದ ಒಂದು ಕಡೆಯಿಂದ ಪುಟ್ಟ ರಂಜಿತ್ ಅವರೇ ಬೇಕಾದ್ರೆ ಆ ಕಡೆಯಿಂದ ಹೋಗಿ ಇದು ಮಾಡಿ, ಇದನ್ನು ತೆಗಿಬೋದು. ಇಲ್ಲ, ಅವ್ರು ಹೇಳ್ತಾ ಹೋಗ್ತಾರೆ, ನೀವು ಕೇಳ್ಬೋದು. ಮೋಹನ್, ನಿಮ್ಗೇನು ಡೌಟ್ ಇದ್ರೆ ಕೇಳ್ಬೋದು, ಯಾಕೆ ತೆಗ್ದು ಏನು ಅಂತ ಹೇಳಿ. ಬಾಬು ಅವರು ಹಾಗೆ ಎಕ್ಸ್ಪ್ಲೈನ್ ಮಾಡಿ. ನೋಡಿ, ಇದೊಂದು ತಾಯಿ ರೆಕ್ಕೆ ಬಂದು ತಿರುಗಿ ಹೋಗಿದೆ. ತಿರುಗಿ ಹೋದ್ರೆ ಅದು ಮೌಂಟು ಮಾಡಲಿಕ್ಕೆ ಆಗ ಸಾಧ್ಯ ಇಲ್ಲ ನಮಗೆ. ಇಲ್ಲಿಂದ ನೋಡಿ, ಈ ಚಿಗುರು ಬಿಟ್ಟು ಕಡಿಬೇಕು ನೋಡಿ. ಇಲ್ಲಿಂದ ಜವಾ ಬಿಟ್ಟು ನೋಡಿ, ಅದು ಜವಾಬ ಕೊಡೋದು ಅಂತ ಹೇಳಿ ನೋಡಿ. ಅಲ್ಲಿ ಅವ್ರೇನ್ ಮಾಡ್ತಾರೆ, ಈ ರೆಕ್ಕೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ಯಾವ್ದು ಬಿಟ್ಟಿದ್ದಾರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿ ಬಾಕಿದ ರೆಕ್ಕೆಯನ್ನು ಕಟ್ ಮಾಡಿದ್ದಾರೆ. ಅದು ಯಾಕೆ ತೆಗಿತಿದ್ರು ಅಂತ ಹೇಳಿ ಬಾಬು ಅವರ, ಅಲ್ಲಿ ಜಿಗ್ಗು ಜಾಸ್ತಿ ಇದೆಯಾ ಹೇಗೆ? ಕೂತ್ಕೊಳ್ತಾರೆ ಸರ್, ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೆ ನೋಡಿ, ಒಂದರ ಮೇಲೆ ಒಂದು ಬ್ರಾಂಚ್ ಓವರ್ಲಾಪಿಂಗ್ ನೋಡಿ. ಇಲ್ಲಿ ಒಂದರ ಮೇಲೆ ಒಂದು ಬ್ರಾಂಚ್ ಓವರ್ಲಾಪಿಂಗ್ ಇದೆ ಅಲ್ಲ, ಇದನ್ನ ಈಗ ತೆಗಿತಾರೆ ನೋಡಿ. ಒಂದೊಂದೇ ತೆಗೆದು ತೋರಿಸಿ. ಸ್ವಲ್ಪ ಹತ್ರ ಹೋಗಕ್ಕಾಗುತ್ತೆ ನೋಡಿ ರಂಜಿತ್, ಸ್ವಲ್ಪ ಮುಂದೆ ನೋಡಿ, ಸ್ವಲ್ಪ ಮುಂದೆ ತಿರುಗಿ ಒಳಗೆ ಬಂದಿದೆ. ಅದು ಸ್ವಲ್ಪ ಹೇಳ್ತಾ ಮಾಡಿ ನೋಡಿ, ಒಳಗೆ ಬಂದಿದೆ ಇದೆಲ್ಲ. ಮತ್ತೆ ಕತ್ತಿ ಯಾವ ರೀತಿ ಹಾಕ್ಬೇಕಂತ ಹೇಳಿ ಬಾಬು? ಕತ್ತಿ ಒಳಗಡೆ ಹಾಕ್ಬೇಕು. ಕತ್ತಿ ಯಾವಾಗಲೂ ಹೊರಗಡೆ ಸೈಡಿಗೆ ಹೋಗ್ಬೇಕು. ತೋರಿಸಿ ಅವರು ನೋಡಿ, ಕತ್ತಿ ಯಾವಾಗಲೂ ಹೊರಗಡೆ ಸೈಡು ನೋಡಿ. ಅವರು ತೋರಿಸ್ತಾರೆ ನೋಡಿ, ನೋಡಿ ಕತ್ತಿ ನೋಡಿ, ಕತ್ತಿ ಯಾವಾಗಲೂ ಹೊರಗಡೆ ಸೈಡ್ ಹಾಕ್ಬೇಕು. ನೋಡಿ, ಈ ರೆಕ್ಕೆ ಹಾಕಿ ಮೇಲೆ ತೆಗೆದ್ರಿ, ಮೇಲೆ ಹೋಗೋದು ಕುದುರೆ ರೆಕ್ಕೆ ಅಂತ ಹೇಳ್ತೀವಿ, ಗಾರ್ಮೆಂಟೈಸರ್. ಅದು ತೋರಿಸಿ ಬಾಬು ಅವರು, ಕುದುರೆ ರೆಕ್ಕೆಯಲ್ಲಿ ಇದೆ ನೋಡಿ. ರಂಜಿತ್ ಅವರು ಅದನ್ನು ತೋರಿಸಿ ನೋಡಿ. ಅಲ್ಲಿ ಅದು ನೋಡಿ, ಆ ಕುದುರೆ ರೆಕ್ಕೆಯನ್ನು ತೆಗಿಬೇಕಾಗುತ್ತೆ ನೋಡಿ. ಅವ್ರು ತೆಗಿತಿದ್ದಾರೆ. ಅದು ಮೇಲೆ ಹೋಗೋ ರೆಕ್ಕೆಗಳು. ನೋಡಿ, ಒಂದು ಅಡ್ಡ ಹೋಗಿದೆ ಸರ್. ಇದು ಅಡ್ಡ ಹೋಗಿದೆ. ಇದು ಓಪನ್ ಆಗ್ಬೇಕಾದ್ರೆ ನೋಡಿ, ಇಲ್ಲಿ ಅಂತ ನೋಡಿ ಕರೆಕ್ಟ್ ಆಗಿ ನೋಡಿ, ಈ ಥರ ಓಪನ್ ಆಗ್ತಾ ಬಂತು ನೋಡಿ. ತೆಗಿತಾರೆ ಒಂದು ಸೈಡಿಂದ ಒಂದು ರೌಂಡ್ ಮಾಡ್ಕೊಂಡು ಹೋಗಿ. ನೋಡಿ, ಅದು ಹೇಳ್ತಾ ತೆಗೀರಿ. ಯಾಕೆ ತೆಗಿತಿದ್ದೀರಾ ಬಾಬು ಅವರ? ನೋಡಿ, ಇದು ಒಳಗಿದೆ ನೋಡಿ, ಅಲ್ಲಿ ಕ್ಯಾಮ್ರಾದ ಹತ್ರ ತೋರಿಸಿ. ಇದು ಒಳಗಿದೆ ನೋಡಿ. ಇದು ಹೊಸ ರೆಕ್ಕೆ ಬಿಟ್ಟು ಜಬಾ ಬಿಟ್ಟು ತೆಗಿತೆ ನಾನು. ಮೋಹನ್ ಅವರು ಒಂದೊಂದು ಕೇಳ್ಬೋದು, ಏನೋ ಡೌಟ್ ಇದ್ರೆ ಅದು ಕ್ಲಿಯರ್ ಆಗಬೇಕು ನೋಡಿ. ಈ ರೀತಿ ಬಿಡಬೇಕು ನೋಡಿ. ಇದು ಇನ್ನೂ ಚೆನ್ನಾಗಿ ಬರ್ತದೆ ಇದು ಈ ರೀತಿ.
ನೋಡಿ ಇಲ್ಲಿ ನೆತ್ತಿ ಮೇಲೆ ಇಲ್ಲಿ ಒಣಗಿದ್ದು ಕಾಣ್ತಿದ್ದಲ್ಲ ಅದು ತೆಗಿತೀರಲ್ಲ. ಇದೆಲ್ಲ ಬರ್ತೀನಿ. ಈ ಕಡೆ ಬನ್ನಿ. ನೋಡಿ ಇದೆಲ್ಲ ಒಳಗಿದ್ದು. ನೋಡಿ ಇದೆಲ್ಲ ಗುಡ್ಡ ರೆಕ್ಕೆ ನೋಡಿ ಗುಡ್ಡ ರೆಕ್ಕೆ ತೋರಿಸಿ ನೋಡಿ, ಹತ್ತಿರದಿಂದ ತೋರಿಸಿ ನೋಡಿ. ಅದೆಲ್ಲ ಫಸಲು ಆಗೋದಿಲ್ಲ, ಇದು ರೆಕ್ಕೆ ಇರುತ್ತೆ, ಚಿಗುರು ಮರಲ್ಲ. ಸುಮ್ಮನೆ ಇಲ್ಲೇ ಚಿಗುರು ಇಷ್ಟೇ ನಿಂತಿರುತ್ತೆ, ತುಂಬಾ ಗ್ರೋತ್ ಏನಾಗೋದಿಲ್ಲ. ಇದನ್ನ ನಾವು ಗುಡ್ಡ ರೆಕ್ಕೆ ಇದೊಂದು ಅಡ್ಡ ಬಂದಿದೆ ನೋಡಿ. ನೋಡಿ ಇಲ್ಲಿ ನೋಡಿ ರಂಜಿತ್, ಇಲ್ಲಿ ಏನ್ ಗೊತ್ತಾ, ನೋಡಿ ಇಲ್ಲಿಂದ ರೆಕ್ಕೆ ಬಂದಿದೆ. ನೋಡಿ ಇಲ್ಲಿಂದ ಬಂದಿದ್ದು ಇದು ಬೇಡ, ಯಾಕಂದ್ರೆ ಈ ರೆಕ್ಕೆ ಬಂದು ಓವರ್ಲ್ಯಾಪಿಂಗ್ ನೋಡಿ ಇದಕ್ಕೆ ಆಗ್ತಿದೆ, ಈ ರೆಕ್ಕೆಗೆ ಓವರ್ಲ್ಯಾಪಿಂಗ್ ಆಗ್ತಿದೆ, ಈ ರೆಕ್ಕೆ ಬಂದು ಇದಕ್ಕೆ ಓವರ್ಲ್ಯಾಪಿಂಗ್ ಆಗ್ತಿದೆ. ಇದ್ದು ಕ್ರಾಪ್ ಕಮ್ಮಿ ಆಗುತ್ತೆ, ಹಾಗಾಗಿ ನಾವು ಇದನ್ನು ತೆಗಿಬೇಕಾಗುತ್ತೆ. ಇಲ್ಲಿ ತೆಗಿತೀನಿ ನೋಡಿ, ಅಲ್ಲಿ ತೆಗಿಬೇಕಾಗುತ್ತೆ. ಇಲ್ಲಿ ತೆಗುವಾಗ ಅಲ್ಲಿ ಒಂದು ಚಿಗುರು ಬರ್ತದೆ ನೋಡಿ, ಇನ್ನು ಹೊಸ ಚಿಗುರು. ಇಲ್ಲಿ ಹೊಸ ಚಿಗುರು ಬಂದ್ರೆ ನಂತಿಗೆ ಬರ್ತದೆ ಅದು. ಕರೆಕ್ಟ್. ನೋಡಿ ಇದು ಒಳಗೆ ಹೋಗಿದೆ ಸರ್. ನೋಡಿ ಅದು ನೆತ್ತಿ ಮೇಲೆ ಹೋಗಿದೆ. ಎಲ್ಲ ಹೇಳ್ಕೊಂಡು ಮಾಡಿ ಬಾಬು. ನೋಡಿ ಇದನ್ನು ಹೋಗಿದೆ, ಹೆಂಗಿದೆ. ಇದೆಲ್ಲ ಒಳಗಿದೆ ಎಲ್ಲ. ಒಳಗಿ ಅದು ಎಲ್ಲ ಹೇಳ್ತಾ ಮಾಡ್ತಾ ಇದ್ದೀವಿ, ಯಾವ ರೀತಿ ಒಳಗಿದೆ ಎಲ್ಲ ಹೇಳ್ತೇವೆ. ನೋಡಿ ಇದೆಲ್ಲ ಗೊಡ್ಡ ರೆಕ್ಕೆ ಅದು ತೆಗಿತೀನಿ. ತೆಗೀರಿ. ನೋಡಿ ಇದೆಲ್ಲ ಗೊಡ್ಡ ರೆಕ್ಕೆ. ನೋಡಿ ಇಲ್ಲೊಂದು ಇದೊಂದು ಜಬಾ ಕೊಟ್ಟು ತೆಗಿತೀನಿ ನೋಡಿ ಇಲ್ಲಿಂದ. ಯಾಕಂದ್ರೆ ಅದು ಒಣಗಿದೆ ಕಂಪ್ಲೀಟ್, ಆ ಬ್ರಾಂಚ್ ಅಲ್ಲಿ ಏನಿಲ್ಲ, ಅದಕ್ಕೆ ಜಾಬ್ ಕೊಟ್ಟು ನೋಡಿ ಅಲ್ಲಿ ಕೆಳಗಿಂದ ಕಟ್ ಮಾಡ್ತಾರೆ, ಯಾಕಂದ್ರೆ ಆ ರೆಕ್ಕೆಯಲ್ಲಿ ಏನಿಲ್ಲ. ನಾವು ಇದೊಂದು ರೆಕ್ಕೆ ತೆಗಿಬೇಕು ಸರ್. ನೋಡಿ ಅಲ್ಲಿ ಹತ್ರ ಸ್ವಲ್ಪ ಮುಂದೆ ಬನ್ನಿ. ನೋಡಿ ಯಾಕೆ ಹೇಳಿ, ಅದು ಮೇಲೆ ಹೋಗ್ತಿದೆ, ಮೇಲೆ ಹೋಗ್ತದೆ, ಗಂಡು ರೆಕ್ಕೆ ಆಗ್ತದೆ ನೋಡಿ. ಅದಕ್ಕೆ ಗವರ್ಮೆಂಟ್ ಡೈಸರ್ ಅಂತ ಹೇಳ್ತೀವಿ, ಮೇಲೆ ಹೋಗ್ತಿದೆ ನೋಡಿ, ಅದನ್ನ ತೆಗಿಬೇಕಾಗುತ್ತೆ. ಇಲ್ಲಿಂದ ತೆಗಿತೀನಿ ನೋಡಿ. ನೋಡಿ ಅದನ್ನ ಅಬ್ಸರ್ವ್ ಮಾಡಿ. ಹಾಗೆ ನೋಡಿ ಅಲ್ಲಿ ಅವರು ಹೇಳಿ ಯಾವ್ದಕ್ಕೆ ಜಬಾ ಬಿಟ್ಟು ತೆಗಿತೀನಿ ನೋಡಿ. ಇದು ರೋಡ್ ಬಂದಿದ್ದು ಏನಿಲ್ಲ ಅದರಲ್ಲಿ, ಫಸ್ಟ್ ಇಲ್ಲ. ಇಲ್ಲಿ ಒಂದು ನಿಮಿಷ ಬಾಬರ್, ಅದು ಕೇಳ್ತೀನಿ ನೋಡಿ. ಈ ರೆಕ್ಕೆ ನೋಡಿ, ಈ ರೆಕ್ಕೆ ಹೇಗೆ ಅಂತ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿಂದ ಈ ರೆಕ್ಕೆಯಲ್ಲಿ ಈ ತುದಿಯಲ್ಲಿ ಮಾತ್ರ ನಮಗೆ ನೋಡಿ, ಈ ತುದಿಯಲ್ಲೂ ಏನಿಲ್ಲ ನೋಡಿ. ಇಲ್ಲೊಂದು ಬ್ರಾಂಚ್ ಇದೆ ಇಲ್ಲಿ, ಮತ್ತೆ ನೋಡಿ ಇಲ್ಲಿ ಒಂದೆರಡು ಬ್ರಾಂಚ್ ಮಾತ್ರ ಇದೆ. ಇದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಸುಮ್ನೆ ಇದು ಗಿಡಕ್ಕೆ ಬಾರಿ ಸ್ಟ್ರೆಸ್ ಕೊಡುತ್ತೆ. ಇಷ್ಟು ಉದ್ದದು ಸುಮ್ನೆ ಬ್ರಾಂಚ್ ಗಿಡಕ್ಕೆ ಬಾರಿ ಸ್ಟ್ರೆಸ್ ಕೊಡುತ್ತೆ. ಹಾಗಾಗಿ ನಾವು ಇದಕ್ಕೆ ಹೌದು ಇಲ್ಲೇ ಗಿಡ್ಡ ಮಾಡಿ ನಾವೇನ್ ಮಾಡ್ತೀವಿ, ಜಾಬ್ ಕೊಟ್ಟು ಕಟ್ ಮಾಡ್ತೀವಿ. ಅದು ತೋರಿಸಿ ಬಾಬು. ನೋಡಿ ಅಲ್ಲಿ ಅವ್ರು ಕಟ್ ಮಾಡ್ತಾರೆ. ನೋಡಿ ಇದೊಂದು ಒಳಗೆ ಹೋಗಿದೆ ಸರ್, ಸರಿಗಿದೆ. ನೋಡಿ ನೆತ್ತಿ ಮೇಲೆ ಹೋಗುತ್ತೆ, ನೆತ್ತಿ ಮೇಲೆ ಹೋಗ್ತದೆ. ನೋಡಿ ಇದೊಂದು ನೋಡಿ, ಇಲ್ಲಿಂದ ಕಟ್ ಮಾಡ್ತೀನಿ ನೋಡಿ. ನೋಡಿ ಇದನ್ನು ನೋಡ್ತಾರೆ ನೋಡಿ. ಇಲ್ಲಿ ನೋಡಿ, ಇದು ಬಂದು ಈಗ ಇದು ಕವಲು ರೆಕ್ಕೆ ನೋಡಿ. ಇಲ್ಲಿ ಕವಲು ರೆಕ್ಕೆಯಲ್ಲಿ ಬಂದಿರೋದು ಈ ಚಿಗುರು ರೆಕ್ಕೆಯಲ್ಲಿ ನೋಡಿ. ಈ ಕಡೆ ಒಂದು ಬ್ರಾಂಚ್ ಹೋಗಿದೆ, ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಈ ಬ್ರಾಂಚ್ ನೋಡ್ಕೊಳ್ಳಿ, ಈ ಬ್ರಾಂಚ್ ನೋಡಿ ಇಲ್ಲಿ ರಂಜಿತ್ ತೋರಿಸಿ ನೋಡಿ. ಈ ಬ್ರಾಂಚ್ ಏನಿಲ್ಲ, ಈ ಬ್ರಾಂಚ್ ಅಲ್ಲಿ ಏನು ನಿಮ್ಗೆ ನೋಡಿ ಲೀಫ್ ಕಾಣಿಸ್ತಿಲ್ಲ, ಮತ್ತೆ ಏನು ಕ್ರಾಪ್ ಕಾಣ್ತಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಗಿಡಕ್ಕೆ ತುಂಬಾ ಸ್ಟ್ರೆಸ್ ಆಗಬಾರ್ದು ಅಂತ ಹೇಳಿ ಈ ಪೋರ್ಷನ್ ಅಲ್ಲಿ ತೆಗಿತೀವಿ. ಬಾಬು ಈ ಕಡೆ ಬಂದಿದೆ. ಇದನ್ನ ಹೋಗಿದೆ ಇಲ್ಲಿ ಹೋಗಿ ಇಲ್ಲಿ ಮಾಡಬೇಕು. ಅಲ್ಲಲ್ಲ ನಿಲ್ಲಿ ಅದು ಗಿಡದಲ್ಲಿ ಏನಿಲ್ಲದಿದ್ರೆ ನೋಡ್ಬೇಕು ನೋಡ. ಆ ಗಿಡ ನೀನು ಆಲೋಚನೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಈ ಬ್ರಾಂಚ್ ಇಲ್ಲ, ಇಲ್ಲೂ ಪ್ರಯೋಜನ ಇಲ್ಲ. ಅದಕ್ಕಿಂತ ಮೇಲೆ ಬ್ರಾಂಚಿಗೆ ಹೆಲ್ತ್ ಆಗುತ್ತೆ, ಅಲ್ಲೇ ತೆಗಿಬೇಕು. ಇದೆಲ್ಲ ಮುರಿದು ನೋಡಿದೆ. ಕರೆಕ್ಟ್. ಈಗ ಆ ಕಡೆ ಒಣಗಿದೆಲ್ಲ ತೆಗೀರಿ. ಆ ಕಡೆ ಹೋಗಿರೋದ್ರಿ.
ನೋಡಿ ಇದೆಲ್ಲ ಒಳಗೆ ಹೋಗಿದ್ದು ಅದಕ್ಕೆ ಇದನ್ನು ತೆಗೆಯೋದಕ್ಕೆ ನೋಡಿ ಇದು ನೋಡಿ ಇಲ್ಲಿ ಹೋಗಿದೆ ನೋಡಿ ಇದ್ರ ಮೇಲೆ ಅದೇನು ರೆಕ್ಕೆ ಅದು? ಅದು ನೆತ್ತಿ ಒಳಗಡೆ ಬರ್ತದೆ ಇದಕ್ಕೆ ನೆತ್ತಿಗೆ ನೋಡಿ ಇದೆಲ್ಲ ಒಳಗೆ ತಿರುಗಿದೆ ನೋಡಿ ಇದನ್ನು ಇಲ್ಲಿಗೆ ಹೊಡಿಬೇಕು ನೋಡಿ ಇಲ್ಲ ಕೊಡ್ಕೊಡ್ತದೆ ಇಲ್ಲಿಗೆ ಹೊಡಿಬೇಕು ಇದೆಲ್ಲ ಬಳಗಿದಕ್ಕೆ ಎಲ್ಲ ಒಣಗಿದಾ? ಹೌದೌದು ಒಣಗಿದೆಲ್ಲ ತೆಗಿಬೇಕು, ಗಿಡದಲ್ಲಿ ಒಣಗಿದ ಯಾವ್ದು ಇಡಬಾರ್ದು. ಮತ್ತೆ ನೋಡಿ ನೆತ್ತಿ ಇದಕ್ಕೆ ಸೂರ್ಯನ ಬೆಳಕು ಬೀಳ್ಬೇಕು, ಈ ಪಾರ್ಟ್ ಇದೆಲ್ಲ ಇದಕ್ಕೆ ಸೂರ್ಯನ ಬೆಳಕು ಬೀಳ್ಬೇಕಾಗುತ್ತೆ ನೋಡಿ ಇಂಥದ್ದೆಲ್ಲ ನೋಡಿ. ಎಲ್ಲ ಒಣಗಿದೆಲ್ಲ ತೆಗಿತಾರೆ. ಆ ಜಿಗ್ಗಿರೋ ತೋರಿಸಿ ಬಾಬು. ನೋಡಿ ಇದೆಲ್ಲ ಜಿಗ್ಗಾಗ್ತದೆ ಆಮೇಲೆ ಬ್ರಾಂಚ್ ಓವರ್ಲಾಪಿಂಗ್ ಆದ್ರೂ ಕ್ರಾಪ್ ಕಮ್ಮಿ ಆಗುತ್ತೆ. ಹೌದು ನೋಡಿ ಇದೆಲ್ಲ ಎಲ್ಲ ಜಿಗ್ಗಿ ಪಾರ ಆಗ್ತವೆ ಆಮೇಲೆ ನೋಡಿ ಇದೇನಲ್ಲ ಕರೆಕ್ಟ್. ಮೋಹನ್ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು. ಇದನ್ನ ತೆಗಿಬಹುದು, ಕೈ ಹಾಕ್ಬಾರ್ದು, ಕೈ ಹಾಕ್ಬಿಡಿ, ಕತ್ತಿ ಯೂಸ್ ಮಾಡ್ತಿರೋದು ದೂರದಿಂದ ತೋರಿಸಿ. ತೆಗಿಬೋದು ಅಂತಂದ್ರೆ ದೂರದಿಂದ ಬಿಡ್ತದೆ ಪೋಡು. ಮತ್ತೆ ಇತ್ತ ಗಿಡಕ್ಕೆ ಶೇಪ್ ಇಜ್ಜಿ, ಒಂದು ಗಿಡ ಈ ಸೈಡ್ ಈಗ ಬ್ರಾಂಚ್ ಇಜ್ಜಿ, ಹಾಗಾಗಿ ನಾವೀಗ ಇದನ್ನು ಪ್ರೂನ್ ಮಾಡಿ ಇಟ್ಕೊಳ್ಳುವ. ದಾಯ ಪಂಡ ಬಾಬು ಇದು ಒಂದು ದೆತ್ತಿನ ಹೋಲು ಬ್ರಾಂಚ್ ನೆಟ್ಟು 4 ಬ್ರಾಂಚ್ ಇಲ್ಲಿಂದ ತೆಗೆದು ಲೆಕ್ಕದಲ್ಲಿ ಈಗ ಕೆಳಗಡೆ ತುಂಬಾ ಬ್ರಾಂಚ್ ಎಸ್ಟಾಬ್ಲಿಷ್ ಆಗಿದ್ರೆ ಇದನ್ನ ತೆಗಿಬೇಕಿತ್ತು. ಆದ್ರೆ ನಾವೇನ್ ಮಾಡ್ತಿದ್ವಿ, ಬ್ರಾಂಚ್ ರಿಟೈನ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಮೇಲೆ ಪ್ರೂನ್ ಮಾಡ್ತಾ ಇದೀವಿ. ಅದು ಈ ಕಡೆ ಬನ್ನಿ, ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಕಡೆ ಬನ್ನಿ, ಈ ಕಡೆ ಇಲ್ಲಿ ನೋಡಿ. ಇಲ್ಲಿ ನಾವು ನಿಂತು ನೋಡಿದಾಗ ಈ ಬ್ರಾಂಚ್ ತೆಗೆದ್ರೆ ಗಿಡಕ್ಕೆ ಶೇಪೇ ಇಲ್ಲ. ಇಲ್ಲಿ ನೋಡಿ ಅಡಿಗಡೆ ಇರೋದು ಮಾತ್ರ, ಇಲ್ಲಿ ಮೇಲ್ಗಡೆ ಏನು ಬ್ರಾಂಚೇ ಇಲ್ಲ. ಅದಕ್ಕೋಸ್ಕರ ನಾವು ಬ್ರಾಂಚ್ ರಿಟೈನ್ ಮಾಡ್ತಿದ್ದೀವಿ. ಅಲ್ಲ, ಈಗ ಹೇಗೆ ಮಾಡೋ ಹೋಗತ್ತಾ ಬಾಬು ಅವರೇ, ಫಸ್ಟ್ ಇದು ಸೋತಿರೋ ರೆಕ್ಕೆ ಮತ್ತೆ ಒಣಗಿರೋ ರೆಕ್ಕೆ ಎಲ್ಲ ಕಂಪ್ಲೀಟ್ ತೆಗಿ. ಫಸ್ಟ್ ತೆಗ್ದಾದ್ಮೇಲೆ ಮತ್ತೆ ಯಾವ್ದು ಬೇಡ, ಇದನ್ನ ಆಕ್ಚುಲಿ ಇದು ನಾವು ತೆಗಿಬೇಕಾಗುತ್ತೆ. ಇದು ತೆಗಿಬೇಕು, ಯಾಕಂದ್ರೆ ಇದು ಬಂದು ಗಂಡು ರೆಕ್ಕೆ, ನಾವು ಗವರ್ಮೆಂಟೈಸರ್ ಅಂತ ಹೇಳ್ತೀವಿ. ಈ ರೆಕ್ಕೆ ನೋಡಿ ಸೀದಾ ಮೇಲೆ ಹೋಗ್ತಿದೆ. ಇದು ಪ್ಲಾಂಟಿಗೆ ಒಳ್ಳೇದಲ್ಲ, ಯಾಕೆಂದ್ರೆ ಇದಕ್ಕೆ ಸೂರ್ಯನ ಬೆಳಕು ಇದಕ್ಕೆ ಜಾಸ್ತಿ ಬೀಳೋದ್ರಿಂದ ಫೋಟೋಸಿಂಥಸಿಸ್ ಆಕ್ಟಿವಿಟಿ ಇದರಲ್ಲಿ ಜಾಸ್ತಿ ಆಗುತ್ತೆ. ಗಿಡದ ನ್ಯೂಟ್ರಿಯೆಂಟ್ ಎಲ್ಲ ಇದೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಕ್ಚುಲಿ ಇದನ್ನು ತೆಗಿಬೇಕಾಗುತ್ತೆ. ಬಾಬು ಅವ್ರು ಇದನ್ನು ತೆಗಿಬಿಡೋಣ, ಇದು ಬೇಡ ನಮಗೆ, ಶೇಪ್ ಸರಿ ಮಾಡುವ, ಇದೊಂದು ಗಿಡದಲ್ಲಿ ಶೇಪ್ ಮಾಡುವ. ಅದೊಂದು ತೆಗಿ. ಈಗ ರಂಜಿತ್ ಕಡೆ ನೋಡಿ ನೋಡಿ, ಅದು ನೆತ್ತಿಗೆ ಬರುತ್ತೆ, ಆ ಬ್ರಾಂಚ್ ಇದೆಲ್ಲ ನೆತ್ತಿಗೆ ಬರುತ್ತೆ, ಹಾಗಾಗಿ ಅದನ್ನು ತೆಗಿತಾರೆ ಅವರು. ಮತ್ತೆ ಆಕ್ಚುಲಿ ಇಲ್ಲಿ ನೋಡಿ, ಈ ಬ್ರಾಂಚಿಗೆ ನಾವು ಟ್ರೈನ್ ಮಾಡ್ತೀವಿ. ಟ್ರೈನ್ ಅಂದ್ರೆ ಈ ಬ್ರಾಂಚಿಗೆ ಕೆಳಗೆ ಬರಬೇಕು, ಇದು ಮೇಲೆ ಹೋಗ್ಬಾರ್ದು. ಇದೇನಾಗುತ್ತೆ, ಗ್ರಾಜುವಲಿ ಇಲ್ಲಿ ಕ್ರಾಪ್ ಮತ್ತೆ ಈ ಬ್ರಾಂಚಸ್ ಆ ಕಡೆ ನೋಡಿ, ಅಲ್ಲಿ ನೋಡಿ ಅವ್ರು ತೋರಿಸ್ತಿದ್ದಾರೆ, ಅದು ಕೆಳಗೆ ಬರೋದಿಲ್ಲ, ಹಾಗಾಗಿ ಇದನ್ನು ಮೇಲೆನೆ ಹೋಗುತ್ತೆ ಅಂತ ಹೇಳಿ ತೆಗಿತೀವಿ ನಾವು. ಆದ್ರೆ ಇದನ್ನು ನಾವು ತೆಗಿಯೋದಿಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ಸೈಡ್ ಯಾವ್ದು ಬ್ರಾಂಚ್ ಇಲ್ಲ, ಮೇಲೆ ಹೋಗ್ತಿದೆ, ಆದ್ರೆ ಕ್ರಾಪ್ ಸರಿಯಾಗಿ ಈ ಟ್ರೈನರ್ ಇದು ಕೆಳಗೆ ಬರುತ್ತೆ, ನಿಧಾನಕ್ಕೆ ಕೆಳಗೆ ಬರೋದ್ರಿಂದ ನಾವು ಇದನ್ನು ಮುಟ್ಟೋದಿಲ್ಲ. ಎಲ್ಲ ಸೋತು ಕಡ್ಡಿ ಮೋಹನ್ ಒಂದು ರೌಂಡ್ ನೋಡ್ಕೊಳ್ಳಿ, ಯಾವ್ದಾರ ಇದು ಒಣ ಕಡ್ಡಿ ಮತ್ತೆ ವೀಕ್ ಇರೋ ಇದೆಲ್ಲ ಏನೋ ಇದ್ರೆ ಒಣಗಿದೆಲ್ಲ ಇದ್ರೆ ಕಟ್ ಮಾಡಿ ಮೋಹನ್, ಒಳಗಿಂದೆಲ್ಲ ಕಟ್ ಮಾಡಿ. ಗೊಡ್ಡನಕ್ಕೆ ಸ್ವಲ್ಪ ತೋರಿಸಿ. ರಂಜಿತ್ ಆ ಕಡೆಯಿಂದ ಹೋಗಿ, ಮೋಹನ್ ಮುಟ್ಬೇಡಿ, ಅವರು ಬಂದ ಮೇಲೆ ತೋರಿಸ್ತಿದ್ರು. ಮೋಹನ್ ಅದೊಂದು ತೋರಿಸಿ ತೆಗೀರಿ ನೋಡಿ. ಆ ಮೋಹನ್ ಅವ್ರು ತೆಗಿತಿದ್ದಾರಲ್ಲ, ಅದು ಗೊಡ್ಡ ರೆಕ್ಕೆ, ಅದನ್ನು ಕ್ರಾಪ್ ಆಗೋದಿಲ್ಲ. ಆ ರೀತಿ ರೆಕ್ಕೆಯನ್ನು ತೆಗಿಬೇಕಾಗುತ್ತೆ. ಅದನ್ನು ಕೈಯಲ್ಲಿ ತೆಗಿಬಹುದು ಮೋಹನ್, ಅದು ಕೈಯಲ್ಲಿ ತೆಗಿಬೋದು, ಹಾಗೆ ಕೈಯೆಲ್ಲ ತೆಗಿಬೋದು. ಮತ್ತೆ ಒಣಗಿದೆಲ್ಲ ಎಲ್ಲ ಇದೆಯಾ ನೋಡಿ ಮೋಹನ್, ಗಿಡದ ಸುತ್ತ ಒಣಗಿದೆ ಅದರ ರೆಕ್ಕೆ ಇದೆಯಾ ನೋಡಿ. ಬಾಬು ಅವರೇ ನೋಡಿ, ಇನ್ನೊಂದು ಪ್ಲಾಂಟ್ ಶೇಪ್ ಒಂದು ಕರೆಕ್ಟ್ ಬಂತ ಅಂತ ನೋಡಿ ಅಡಿಯಿಂದ. ಚಿಗುರು ನೋಡಿ, ರಂಜಿತ್ ಕೆಳಗೆ ಹೋಗಿ ಚಿಗುರು ನೋಡಿ, ಅದು ಕೊಂಬ ಚಿಗುರು, ಅದನ್ನ ಹಾಗೆ ತೆಗಿಬಾರ್ದಿತ್ತು ಆಕ್ಚುಲಿ. ಅದು ಬಾಬು ಅವ್ರು ತೆಗಿ ತೋರಿಸ್ಬೇಕಿತ್ತು. ಅದು ಅಡ್ಡ ಇದು ಕೊಟ್ಟು ಕತ್ತಿ ಅಡಿಯಲ್ಲಿ ಕೊಟ್ಟು ಹೀಗೆ ಬೆಂಡ್ ಮಾಡಿ, ಕತ್ತಿಯಲ್ಲಿ ಕಟ್ ಮಾಡಬಾರ್ದು. ಅದು ಇದನ್ನು
ಕತ್ತಿಯಲ್ಲಿ ಕಟ್ ಮಾಡಬಾರ್ದು. ಈ ರೀತಿ ಉಂಟಲ್ಲ, ಇದನ್ನ ಕತ್ತಿಯಲ್ಲಿ ನಾವು ಕಟ್ ಮಾಡಿದ್ರೆ ತಪ್ಪಾಯ್ತು. ಒಂದು ಕೆಲಸ ಮಾಡೋ, ಬೇರೆ ಗಿಡದೊಂದು ಕಟ್ ಮಾಡಿ ತೋರಿಸುವ. ರಂಜಿತ್, ಆ ಪಕ್ಕದ ಗಿಡಕ್ಕೆ ಹೋಗಿ ನೋಡಿ, ಕೊಂಬ ಚಿಗುರು ಬಾಬು, ಇದ್ರದ್ದು ಚಿಗುರು ತೆಗ್ದು ತೋರಿಸಿ. ನೋಡಿ ಚಿಗುರು, ಬಾಬು ಈ ತೋರಿಸಿ ನೋಡಿ. ನೀವು ಬೇಡ ಮೋದಿ, ಫಸ್ಟ್ ಬಾಬು ಮಾಡಲಿ ನೋಡಿ. ಅಲ್ಲಿ ನಾವೊಂದು ಚಿಗುರು ತಪ್ಪಾಗಿ ತೆಗೆದು ತೋರಿಸಿದ್ವಿ, ಕರೆಕ್ಟ್ ಆಗಿ ತೆಗೆಯೋ ಮೆಥಡ್ ಅನ್ನು ಇವ್ರು ತೋರಿಸ್ತಾರೆ. ಬಾಬು ನೋಡಿ, ಕೈಯಲ್ಲಿ ಬಂದ್ರೆ ಕೈಯಲ್ಲಿ ತೆಗಿಬೇಕಾಗುತ್ತೆ. ಕೈಯಲ್ಲಿ ಬರೋ ಚಿಗುರನ್ನು ಕೈಯಲ್ಲಿ ತೆಗಿಬೇಕಾಗುತ್ತೆ. ಕತ್ತಿ ಕೂಲ್ ಆಗ್ತದೆ. ಕರೆಕ್ಟ್. ಬೈ ಚಾನ್ಸ್ ನಿಮಗೆ ಕೈಯಲ್ಲಿ ತೆಗಿಯಕ್ಕಾಗಿಲ್ಲ ಅಂದ್ರೆ ಕತ್ತಿಯನ್ನು ಯಾವ ರೀತಿ ನೋಡಿ, ಆ ಕಡೆ ಬಾ, ಈ ಕಡೆ ಬಾ ನೋಡಿ. ನೋಡಿ ಆ ರೀತಿ ಬೈ ಚಾನ್ಸ್ ತುಂಬಾ ಹಾರ್ಡ್ ಇದ್ರೆ ಆ ರೀತಿ ಕತ್ತಿಯಲ್ಲಿ ಆ ರೀತಿ ಹಾಕ್ಬೇಕು. ನೋಡಿ ಈ ರೀತಿ ನೋಡಿ ತೆಗೆದು ನೋಡಿಗೆ ನೋಡಿ, ಇದು ಬೆನ್ನಲ್ಲಿ ಹೀಗೆ ಹೊಡಿಬೇಕು. ನೋಡಿ, ಕೂಳೆ ಮಾಡಬಾರ್ದು ಮೋಹನ್. ಕತ್ತಿರದು ಹೊಸ ಚಿಗುರು ಅಲ್ಲೇ ಬಂದ್ಬಿಡುತ್ತೆ. ಕೂಳೆ ಬಂದ್ರೆ 2 ಚಿಗುರು ಬರ್ತದೆ ಅದಕ್ಕೆ. ಕತ್ತಿಯಲ್ಲಿ ನೀವು ತೆಗೆದ್ರೆ ಡಬಲ್ ಚಿಗುರು ಬರುತ್ತೆ. ಹೌದು, ಡಬಲ್ ಚಿಗುರು ಬರ್ತದೆ ನೋಡಿ. ಇದನ್ನು ನಾವು ಬಿಡುತ್ತೆ, ಈ ಚಿಗುರು ನಾವು ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ಇದು ನೋಡಿ ಇಲ್ಲ. ಕರೆಕ್ಟ್. ನೋಡಿ ಈಗ ಈ ಗಿಡದಲ್ಲಿ ಈ ಕಡೆ ಬ್ರಾಂಚ್ ಎಸ್ಟಾಬ್ಲಿಷ್ ಆಗಿದೆ, ಈ ಕಡೆ ಬ್ರಾಂಚ್ ಇದೆ, ಈ ಕಡೆ ಏನು ಗೆಲ್ಲಿಲ್ಲ. ಈ ಕಡೆ ನೋಡಿ ಏನು ರೆಕ್ಕೆನೂ ಇಲ್ಲ. ನಾವೇನ್ ಮಾಡ್ತೀವಿ, ಈ ರೀತಿ ಕೊಂಬ ಚಿಗುರನ್ನು ಬಿಟ್ಟು ನೋಡಿ ಇಲ್ಲಿ ಮಟ್ಟ ಮಾಡ್ತೀವಿ. ಹೌದು ನೋಡಿ, ಮಟ್ಟ ಮಾಡಿ ನೋಡಿ. ಇವಾಗ ಏನ್ ಮಾಡಿದ್ವಿ, ಹೊಸ ಚಿಗುರನ್ನು ಈ ರೀತಿ ಬಿಟ್ಟು ನಾವು ಗಿಡವನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ವಿ. ಈಗ ಏನಾಗುತ್ತೆ, ಈ ರೆಕ್ಕೆ ಹೊಸ ಗಿಡದ ರೀತಿ ಎಲ್ಲ ಕಡೆ ಕವರ್ ಆಗಿ ತುಂಬಾ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಈ ಕಡೆ ಎಲ್ಲೂ ಬ್ರಾಂಚ್ ಇಲ್ಲ, ಹೊಸ ಗಿಡ ಈ ರೀತಿ ಎಸ್ಟಾಬ್ಲಿಷ್ ಆಗುತ್ತೆ. ನೋಡಿ ಹಾಗೆ ಈ ಗಿಡಕ್ಕೆ ನಾವು ಬನ್ನಿ ನೋಡಿ. ಇದು ನಾವು ಕಸಿ ಮಾಡಿರೋ ಗಿಡ. ರಂಜಿತ್ ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಎಲ್ಲ ಮೇಲ್ಗಡೆ, ಈ ಕಡೆ ಬಂದು ಮೇಲ್ಗಡೆ ಇದೆ. ಎಕ್ಸ್ಪ್ಲೇನ್ ಮಾಡಿ ನೋಡಿ. ಇವಾಗ ನೀವು ಅಬ್ಸರ್ವ್ ಮಾಡಿ, ನೆತ್ತಿ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ, ನಮಗೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ನೆತ್ತಿಗೆ ಬೀಳುತ್ತೆ. ಗಿಡದ ಫೋಟೋಸಿಂಥಸಿಸ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಈಳ್ ಕೊಡುತ್ತೆ. ನೋಡಿ ನೆತ್ತಿ ಹೇಗೆ ಬಿಡಿಸಿದ್ವಿ ಅಂತ ಹೇಳಿ. ಇಲ್ಲಿ ಇದ್ರಲ್ಲಿ ಯಾವ್ದು ಬೇರೆ ರೆಕ್ಕೆ ತೆಗಿಯೋದಿಲ್ಲಲ್ಲ ಬಾಬು? ಇಲ್ಲ ಸರ್, ನೋಡಿ ಇದನ್ನು ತೆಗಿಬೋದು ಸರ್. ನೋಡಿ ಇದು ಅದಕ್ಕೆ ಒಂದು ಪಾಯಿಂಟ್ ಇದೆ ನೋಡಿ, ಅದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವ. ನೋಡಿ ರಂಜಿತ್, ಕ್ಯಾಮ್ರಾ ಇಟ್ಕೊಳ್ಳಿ. ಇಲ್ಲಿ ನೋಡಿ ರಂಜಿತ್, ನೆಲೆಗೆ ಬರ್ತದೆ ಆಮೇಲೆ. ಇಲ್ಲಿ ನೋಡಿ ಬ್ರಾಂಚ್ ಇಲ್ಲಿಂದ ಬಂದು ನೋಡಿ, ಇಲ್ಲಿ ಹತ್ತಿರದಲ್ಲಿ ಬ್ರಾಂಚ್ ಇದೆ, ಇಲ್ಲಿ ತುಂಬಾ ಹತ್ತಿರದಲ್ಲಿ ಬ್ರಾಂಚ್ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬ್ರಾಂಚ್ ಇಲ್ಲ, ಇಲ್ಲಿ ಬ್ರಾಂಚ್ ಇಲ್ಲ, ಇಲ್ಲಿ ತುದಿಯಲ್ಲಿ ಸ್ವಲ್ಪ ಮಾತ್ರ ಬ್ರಾಂಚ್ ಇದೆ, ಇಲ್ಲಿ ತುದಿಯಲ್ಲಿ. ಈಗ ಗಿಡಕ್ಕೆ ಫೋಟೋಸಿಂಥಸಿಸ್ ಆಕ್ಟಿವಿಟಿ ಆಗ್ಬೇಕಂದ್ರೆ ನೋಡಿ, ಇಲ್ಲಿಂದಲೇ ಫುಡ್ ಇಲ್ಲಿಗೆ ಸರ್ಕ್ಯುಲೇಷನ್ ಆಗಬೇಕು. ಗಿಡಕ್ಕೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಬ್ರಾಂಚ್ ಡೆವಲಪ್ ಆಗ್ಬೇಕಾದ್ರೆ ಹೌದು, ನಾವು ಇದನ್ನು ತೆಗೆದ್ರೆ ಮಾತ್ರ, ಇದನ್ನು ತೆಗೆದ್ರೆ ಇದು 2 ಬ್ರಾಂಚ್ ಡೆವಲಪ್ ಆಗುತ್ತೆ. ನೋಡಿ ಇಲ್ಲಿ 2 ಬ್ರಾಂಚ್ ಇದೆ ಅಲ್ವಾ, ಇದರ ಡೆವಲಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ತೆಗಿಬೇಕಾಗುತ್ತೆ. ಇದನ್ನು ತೆಗಿರಬಹುದು. ಆಯ್ತಲ್ಲ ಬಾಬು? ಆಯ್ತು. ಇದು ಲೆಕ್ಕ ನಾವು ತೆಗೆದುಬೇಕಿತ್ತು. ಯಾಕೆಂದ್ರೆ ನಮಗೆ ಅಲ್ಲಿ ಲೆಕ್ಕ ಸಣ್ಣ ಬಿಟ್ಟಿದೆ ಅದೊಂದು. ಓಕೆ ನೋಡಿ, ಈ ರೀತಿ ಮಾಡಿದರೆ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆಯನ್ನು ಕೊಡುತ್ತದೆ. ಥ್ಯಾಂಕ್ ಯು. ಸಣ್ಣ ಗಿಡದಲ್ಲಿ ತುಂಬ ಹೆಚ್ಚಿನ ಕೆಲಸ ಏನೂ ಇರುವುದಿಲ್ಲ. ಗಿಡದಲ್ಲಿ ಬಂದ ಕೊಂಬ ಚಿಗುರುಗಳನ್ನು ತೆಗೆದರೆ ಮಾತ್ರ ಸಾಕು. ಅದನ್ನು ನೋಡಿ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇವಾಗ ನೋಡಿ, ಇದು ಸಣ್ಣ ಗಿಡ, ಇದರಲ್ಲಿ ತುಂಬ ಚಿಗುರು ಬಂದಿದೆ, ಅಂದರೆ ಕೊಂಬ ಚಿಗುರು ಬಂದಿದೆ. ಅದನ್ನು ತೆಗೆದರೆ ಸಾಕು. ಯಾಕೆ ಅಂದರೆ ಕೊಂಬ ಚಿಗುರು ತುಂಬ ಜಾಸ್ತಿ ಬಂದರೆ ಗಿಡದ ಎಲ್ಲ ನ್ಯೂಟ್ರಿಯೆಂಟನ್ನು ಕೊಂಬ ಚಿಗುರು ಅಬ್ಸರ್ವ್ ಮಾಡಿ ನಿಮ್ಮ ಗಿಡದ ಬೆಳವಣಿಗೆ ಉತ್ತಮವಾಗಿ ಇರುವುದಿಲ್ಲ. ಆದ್ದರಿಂದ ಕೊಂಬ ಚಿಗುರನ್ನು ನೋಡಿದ ತಕ್ಷಣ ನೀವು ರಿಮೂವ್ ಮಾಡಬೇಕು. ನೋಡಿ, ಸಣ್ಣ ಗಿಡದಲ್ಲಿ ಕೊಂಬ ಚಿಗುರು ಹೇಗೆ ಕಾಣ್ತಾ ಇದೆ ಅಂತ. ಈಗ ಅದನ್ನು ನಾವು ರಿಮೂವ್ ಮಾಡಿದ ಮೇಲೆ ಆ ಗಿಡವು ಯಾವ ರೀತಿ ಕಾಣುತ್ತದೆ ಅಂತ ನೀವು ನೋಡಿ. ಇವಾಗ ನಾವು ಎಲ್ಲ ಕೊಂಬ ಚಿಗುರನ್ನು ತೆಗಿತಿದ್ದೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸಣ್ಣ ಗಿಡದಲ್ಲಿ ಕೊಂಬ ಚಿಗುರನ್ನು ಬಿಡಬಾರದು. ನೋಡಿ, ಇವಾಗ ಬಾಬು ಅವರು ಕೊಂಬ ಚಿಗುರನ್ನೆಲ್ಲ ತೆಗೆದ ಮೇಲೆ ಗಿಡದ ಶೇಪ್ ನೋಡಿ, ಪ್ಲ್ಯಾಂಟ್ ಕಂಡೀಷನ್ ಹೇಗೆ ಕಾಣ್ತಾ ಇದೆ ಅಂತ. ಈ ರೀತಿ ನೀವು ಕೊಂಬ ಚಿಗುರನ್ನೆಲ್ಲ ತೆಗೆದರೆ ನಿಮ್ಮ ಸಣ್ಣ ಗಿಡವು ಉತ್ತಮವಾಗಿ ಬೆಳೆದು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.